ಹಲೋ ನಮಸ್ತೆ, ರುಚಿಕರ ಕಿಚನ್ಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಬೋಂಡ ಮಾಡಿದ್ದೇನೆ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಚಹಾದೊಟ್ಟಿಗೆ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರ್ತದೆ. ಇದಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳನ್ನ ಬಳಸಿದ್ದೇನೆ ಅಂತ ನೋಡೋಣ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೋಡ್ಕೊಂಡು ಬರೋಣ ಬನ್ನಿ, ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾನು ಒಂದು ದೊಡ್ಡ ಕ್ಯಾರೆಟ್ ಅನ್ನ ತಗೊಂಡಿದ್ದು ತುರಿದಿಟ್ಕೊಂಡಿದ್ದೇನೆ. ಸಣ್ಣದಾಗಿ ಕಾಯಿ ತುರಿಯಾಗಿ ತುರಿದಿಟ್ಟಿದ್ದೇನೆ ಒಂದು ದೊಡ್ಡ ಕ್ಯಾರೆಟ್ ಅನ್ನ. ಹಾಗೆ ಒಂದು ದೊಡ್ಡ ದೊಡ್ಡ 3 ಈರುಳ್ಳಿಯನ್ನು ಸಹ ಚಿಕ್ಕ ಚಿಕ್ಕ ಪೀಸ್ ಆಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ 4 ಎಸಳಷ್ಟು ಬೇವು ಸೊಪ್ಪನ್ನು ಕೂಡ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ 4 ಹಸಿ ಮೆಣಸನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಾನು 1 ಪಾವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೇನೆ. 1 ಪಾವು ಕಡಲೆ ಹಿಟ್ಟಿಗೆ ನಾನು ದೊಡ್ಡ 3 ಈರುಳ್ಳಿಯನ್ನ ಬಳಸ್ಕೊಂಡಿದ್ದೇನೆ. ಹಾಗೆ ಒಂದು ದೊಡ್ಡ ಕ್ಯಾರೆಟ್ ಅನ್ನ ತುರಿದಿಟ್ಕೊಂಡಿದ್ದೇನೆ. 4 ಎಸಳಷ್ಟು ಬೇವು ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 4 ಹಸಿ ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಕಡಲೆ ಹಿಟ್ಟಿಗೆ ನಾನೀಗ ರೆಡಿ ಮಾಡಿಟ್ಕೊಂಡಿರುವಂತ ಇಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಇದನ್ನ ಈ ರೀತಿ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕು ಈರುಳ್ಳಿಯನ್ನ. ಹಾಗೆ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನೆಲ್ಲ ಹಾಕೊಂಡು ನಾನು ಇದಕ್ಕೀಗ ನೋಡಿ ಎಲ್ಲ ಕಲಿಸ್ಕೊಳ್ತಾ ಇದ್ದೇನೆ. ಇದು ತುಂಬಾ ಚೆನ್ನಾಗಿ ಬರ್ತದೆ. ಕ್ಯಾರೆಟ್ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತದೆ. ಮಾಮೂಲಿ ಈರುಳ್ಳಿ ಬಜ್ಜಿ ಮಾಡೋದ್ಗಿಂತ ಈ ರೀತಿ ಮಾಡಿದಾಗ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಬರ್ತದೆ. ಇದಕ್ಕೆ ನಾನೀಗ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೇನೆ. ಹಾಗೆಯೇ ಒಂದು 1/4 ಚಮಚದಷ್ಟು ಓಂ ಕಾಳನ್ನು ಕೂಡ ಹಾಕೊಂಡಿದ್ದೆ ನಾನು. ಹಾಗೆ 1 ಟೀ ಸ್ಪೂನ್ ಅಷ್ಟು ನೋಡಿ ಅಚ್ಚ ಖಾರದ ಪುಡಿಯನ್ನ ಹಾಕೊಂಡಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಿದ್ದೇನೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಕಲಸ್ಕೊಳ್ಬೇಕು. ಅದಕ್ಕೆ ನೀರು ಹಾಕೊಳ್ಬೇಡಿ ಮೊದಲಿಗೆ. ಆಮೇಲೆ ಬೇಕಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕೊಂಡು ಕಲಸ್ಕೊಳ್ಬೇಕು. ತುಂಬಾ ನೀರ್ ಆಗ್ಬಾರ್ದು ಬೋಂಡ. ನೋಡಿ ಈ ರೀತಿಯಾಗಿ ಬರಬೇಕು. ಚೆನ್ನಾಗಿ ಕಲಸಿದ್ದೇನೆ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೇನು ಜಾಸ್ತಿ ಹೊತ್ತು ಇಡಬೇಕಾಗಿಲ್ಲ. ನಾನೀಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ. ನಾನು ರೆಡಿ ಮಾಡಿರೋ ಬೋಂಡನ ನೋಡಿ ಎಣ್ಣೆ ಕಾದಿದೆ. ಇದಕ್ಕೀಗ ಬಿಟ್ಕೊಳ್ಳೋಣ. ಹೇಗೆ ಫಸ್ಟಿಗೆ ಬೆಂಕಿಯನ್ನ ಜಾಸ್ತಿ ದೂರಿಗೆ ಇಟ್ಕೊಳ್ಬೇಡಿ, ಸ್ಲೋ ಅಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕಾಯಬೇಕು. ಇದು ಸಂಜೆ ಹೊತ್ತು ಚಾಕು ಆಗ್ತದೆ, ಬೆಳಿಗ್ಗೆ ಸಹ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ನಾವೀಗ ಕ್ಯಾರೆಟ್ ಅನ್ನ ಯೂಸ್ ಮಾಡೋದ್ರಿಂದ ಇದು ರುಚಿ ಡಿಫ್ರೆಂಟ್ ಆಗಿರ್ತದೆ. ಆದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈರುಳ್ಳಿ ಬೋಂಡ. ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೋ ಬೆಂಕಿಯಲ್ಲಿ ಸ್ವಲ್ಪ ಕಾಯಿಸ್ಕೊಳ್ಬೇಕು, ಜಾಸ್ತಿ ಇಟ್ಕೊಳ್ಬೇಡಿ, ಇಲ್ಲಾಂದ್ರೆ ಕರೆಂಟ್ ಹೋಗಿ ಬಿಡ್ತದೆ. ಅದು ಈರುಳ್ಳಿ ಎಲ್ಲ ಕರೆಂಟ್ ಇದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಕೈ ಹಾಕ್ಬಿಡ್ತದೆ. ನೋಡಿ ನಾನೀಗ ಬಂದ್ ಮಾಡ್ಕೊಂಡಿದ್ದೇನೆ. ಅದು ಇಲ್ಲಾದ್ರೆ ಕರೆಂಟ್ ಹೋಗ್ತದೆ. ನೋಡುವ ಬನ್ನಿ ಎಷ್ಟು ಚೆನ್ನಾಗಿ ಬಂದಿದೆ. ಬೋಂಡ ರೆಡಿ ಆಗಿದೆ. ಇದನ್ನೀಗ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳುವ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಗರಿ ಗರಿಯಾಗಿಯೂ ಟೇಸ್ಟಿಯಾಗಿ ಬಂದಿದೆ. ಆದ್ಮೇಲೆ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.